ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರಿ, ನೀವು ಹೋಗಿ. ಒಂದು ನಿಮಿಷ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಹೇಳಿ. ಇದು ನಿಮ್ಮ ಪರ್ಸ್ನಲ್ ವಿಚಾರ, ಬಟ್ ಸ್ಟಿಲ್ ಈ ಮನೇಲಿ ಇದ್ದೀನಿ ಅನ್ನೋ ಸಲಿಗೆಯಿಂದ ಮಾತಾಡ್ತಿದ್ದೀನಿ. ಎಷ್ಟೋ ಸಲ ಹೇಳಬೇಕಾಗಿರೋ ಮಾತುಗಳು ಮನಸ್ಸಲ್ಲೇ ಉಳ್ಕೊಂಡು ಅದು ನಮ್ಮನ್ನ ಕಾಡಕ್ಕೆ ಶುರು ಮಾಡುತ್ತೆ. ಅದನ್ನ ಒಬ್ರ ಹತ್ರ ಶೇರ್ ಮಾಡ್ಕೊಂಡಾಗ ಮನಸ್ಸು ಹಗುರ ಆಗತ್ತೆ. ಸೊ ಇಫ್ ಯು ವಾಂಟ್ ಟು, ಅಲ್ಲ, ತಪ್ಪು ತಿಳ್ಕೊಬೇಡಿ. ಇಫ್ ಯು ವಾಂಟ್ ಟು ಶೇರ್ ಇಟ್, ಯು ಕ್ಯಾನ್ ಶೇರ್ ಇಟ್ ವಿತ್ ಮೀ. ನಿಮ್ಗೆ ಏನಾದರೂ ಸಲಹೆ ಬೇಕು ಅಥವಾ ಹೆಲ್ಪ್ ಬೇಕು ಅಂತಂದ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಸಾರಿ, ಜಾಸ್ತಿ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ. ನಿಮಗೆ ಹೇಳ್ಕೋಬಾರ್ದು ಅಂತ ಅನ್ಸಿದ್ರೆ ಇಟ್ಸ್ ಓಕೆ, ಇಟ್ಸ್ ಫೈನ್. ಒಂದು ನಿಮಿಷ, ನೀವು ಯಾಕೆ ಇಷ್ಟು ಹಿಂಜರಿಕೆಯಲ್ಲಿ ಮಾತಾಡ್ತಾ ಇದ್ದೀರಾ? ನಿಮಗೆ ನಮ್ಮ ಮನೇಲಿ ಯಾರನ್ನ ಬೇಕಾದರೂ ಪ್ರಶ್ನೆ ಮಾಡೋ ಹಕ್ಕಿದೆ. ನನ್ನ ಮನಸ್ಸಲ್ಲಿ ಸತತವಾಗಿ ಓಡ್ತಿರೋ ಯೋಚನೆ ಅಂದರೆ ಅನು ನನ್ನ ಫೋನ್ನ ರಿಸೀವ್ ಮಾಡ್ತಿಲ್ಲ. ಅನು ನನ್ನ ಹತ್ರ ಮಾತಾಡಲಿಲ್ಲ ಅಂದರೆ ನಾನೇನೋ ಕಳ್ಕೊಂಡ ಹಾಗೆ. ಅಂದರೆ ನನ್ನಿಂದ ಆಕೆಗೇನೋ ತೊಂದರೆ ಆಗ್ತಿದೆಯೇನೋ ಅಂತ ನನಗೆ ಫೀಲ್ ಆಗ್ತಿದೆ. ಇದ್ರ ಬಗ್ಗೆ ನಂಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ಗೊತ್ತಿರೋದಿಷ್ಟೇ, ಅನುಗೆ ನೀವು ಬೇಕು, ನಿಮಗೆ ಅನು ಅವ್ರು ಬೇಕು. ಆದರೆ ಇಬ್ರು ಪರಿಸ್ಥಿತಿಗೆ ಕೈಗೊಂಬೆ ಆಗಿದ್ದೀರಾ ಅಷ್ಟೆ. ಅವರು ನಿಮ್ಮಿಂದ ದೂರ ಆಗಿರ್ಬೋದು, ಆದರೆ ಪ್ರತಿ ಕ್ಷಣನೂ ಅವರು ನಿಮ್ಮ ಬಗ್ಗೆನೇ ಯೋಚಿಸ್ತಿದ್ದಾರೆ. ಸದ್ಯಕ್ಕೆ ಸಮಯನೇ ಉತ್ತರ ಕೊಡಬೇಕು. ನಿಮ್ಮ ಕೈಲಾದ ಪ್ರಯತ್ನ ನೀವು ಮಾಡಿ. ಅನೂರು ಖಂಡಿತವಾಗ್ಲೂ ವಾಪಸ್ ಬರ್ತಾರೆ. ಕರೆಕ್ಟ್, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಆರಾಧನಾ, ಥ್ಯಾಂಕ್ ಯು ಸೋ ಮಚ್. ಒಬ್ಬರ ಮೇಲೆ ನಂಬಿಕೆ ಬರೋದು ಅಷ್ಟು ಸುಲಭ ಅಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ನಿಮ್ಮ ಮಾತು ಕೇಳಿದ ತಕ್ಷಣವೇ ನಿಮ್ಮನ್ನ ಬಹಳ ನಂಬಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡಿ ನನ್ನ ಮನಸ್ಸು ಸ್ವಲ್ಪ ಹಗುರ ಆಯಿತು. ಥ್ಯಾಂಕ್ ಯು ಆರಾಧನಾ. ಗುಡ್ ನೈಟ್. ಗುಡ್ ನೈಟ್. ಪುಷ್ಪ, ನಾಳೆ ನೀನು ಒಟ್ಟಾರಕ್ಕೆ ಹೋಗಿ ನಮ್ಗೆ ಏನೇನು ಬೇಕೋ ಎಲ್ಲ ಲಗೇಜ್ ತಂದುಬಿಡ್ಬೇಕು. ನೋಡು, ನೀನು ಅಡುಗೆಗೆ ಏನೇನು ಬೇಕು ಅಂತ ಎಲ್ಲ ಬರೆದಿಡು, ತಂದುಬಿಡೋಣ. ಮಗ, ನೀನು ಅಷ್ಟೇ, ನಿನಗೆ ಏನೇನು ಬೇಕೋ ಎಲ್ಲ ಲಿಸ್ಟ್ ಮಾಡು, ತಂದುಬಿಡ್ತೀನಿ. ಅಪ್ಪ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅದನ್ನು ನಾನು ಅಮ್ಮ ನೋಡ್ಕೊಳ್ತೀವಿ. ನಾನಿಲ್ಲಿ ನಿಮ್ಮಿಬ್ಬರ ಜೊತೆಗೆ ನೆಮ್ಮದಿಯಾಗಿರಬೇಕು, ನಂಗೆ ಅದಷ್ಟೇ ಮುಖ್ಯ. ಅಲ್ಲಾನು ಅಮ್ಮ, ಕಣ್ಣು ಮುಂದೆ ಚಿತ್ರಾನ್ನ ಇದೆ, ಪ್ಲೀಸ್ ಅಮ್ಮ, ಮಿಕ್ಕಿದ್ದು ಆಮೇಲೆ ಮಾತಾಡೋಣ, ಸರಿನಾ? ನನ್ನ ಮಾತು ಸ್ವಲ್ಪ ಕೇಳೆ. ಮಗಳು ಹಸುವು ಅಂತ ಊಟ ಮಾಡಬೇಕಾದ್ರೆ ಈ ಮಾತು ಯಾಕೆ ಅಂತ. ನಿನ್ನ ತಾಳಕ್ಕೆ ಕುಣಿದು ನಾಳೆ ಅವಳ ಕಾಲುಗಳು ಸೋಲ್ದೇ ಇದ್ರೆ ಸಾಕು. ಎಷ್ಟು ದಿನ ದುಡ್ದು ದಣಿದಿದ್ದಾರಲ್ಲ, ಆ ದಣು ಆಗಲಿ ಅಂತಾನೆ ನಾ ಇಲ್ಲಿ ಕರ್ಕೊಂಬಂದಿರೋದು. ಮತ್ತೆ ಯಾಕೆ ಅವಳನ್ನು ದಣಿಸ್ಲಿ? ಇವತ್ತಿಂದ ಅವಳು ಈ ನಮ್ಮನೆಯಲ್ಲಿ ಆರಾಮವಾಗಿ ಯುವರಾಣಿ ಥರ ಇರ್ತಾಳೆ. ಅಲ್ಲ ಮಗ?
ಅಯ್ಯೋ ಇದೆಲ್ಲ ಯಾಕೆ? ಸುಬ್ಬಣ್ಣ ಬರೀ ಬಟ್ಟೆ ಬ್ಯಾಗ್ ಮಾತ್ರ ತಂದಿರೋದು ಅಂತ ಅಂದರು. ಅದು ಅಲ್ಲದೆ ಮನೆಗೆ ಮಗಳು ಬೇರೆ ಬಂದಿದ್ದಾಳೆ. ಈ ಮನೇಲಿ ಚಳಿ ಇರೋದ್ರಿಂದ ಇದನ್ನೆಲ್ಲ ತಂದೆ. ಥ್ಯಾಂಕ್ ಯು ಅಕ್ಕ. ನಾವು ನಾಳೆ ಎಲ್ಲ ತರಿಸ್ಬಿಡ್ತಾ ಇದ್ವಿ, ನೀವು ಸುಮ್ಮನೆ ತೊಂದರೆ ತಗೊಂಡ್ರಿ. ಸರಿ ಸರಿ, ಇಲ್ಲಿಡ್ತೀನಿ. ಅನು, ಬೇಗ ಊಟ ಮಾಡಿ ಮಾತ್ರೆ ತಗೊಂಡು ರೆಸ್ಟ್ ಮಾಡು. ಸರಿ, ಗುಡ್ ನೈಟ್. ನಾನಿನ್ನು ಬರ್ತೀನಿ. ನನಗ್ಯಾಕೋ ಅನುಮಾನ, ಅಷ್ಟು ದೊಡ್ಡ ಶ್ರೀಮಂತರು ಬಾಡಿಗೆ ಮನೇಲಿ ಇರೋಕ್ಕೆ ಬಿಡ್ತಾರಾ? ಅದು ಅಲ್ಲದೆ ಪೇಪರ್ ಪ್ಲೇಟಲ್ಲಿ ಊಟ ಮಾಡೋಕ್ಕೆ ಸಾಧ್ಯನಾ? ಇಲ್ಲ, ನಂಗೆ ಯಾಕೋ ಅನುಮಾನ ಬರ್ತಿದೆ. ಅನು ಮತ್ತೆ ಕಾಲ್ ಮಾಡೇ ಇಲ್ಲ. ಅಟ್ಲೀಸ್ಟ್ ಮೆಸೇಜ್ ಆದರೂ ಮಾಡ್ಬೋದಾಗಿತ್ತು. ಮಾಡಲಾ? ಮಾಡೇ ಬಿಡ್ತೀನಿ. You're calling is switched off right now. Please try later. ನೋಡು, ನಿನಗೆ ಇಷ್ಟು ಬೇಸರ ಮಾಡಿ ನಿದ್ದೆ ಹೇಗೆ ಮಾಡ್ತಿದ್ದಾನೆ. ನಿದ್ದೆ ಆದರೂ ಹೇಗೆ ಬರುತ್ತೋ. ಅನು, ನೀನು ಇದನ್ನೆಲ್ಲ ಮನ್ಸು ಕಚ್ಕೊಂಡು ಮಾತ್ರೆ ತಗೊಂಡೋ ಇಲ್ಲ ಮರ್ತ್ಬಿಟ್ಟೋ? ತಗೊಂಡೆ ಅಮ್ಮ. ಅನು, ಆವಾಗಲೇ ಫೋನ್ ಬರ್ತಾ ಇತ್ತಲ್ಲ, ನೋಡ್ದಾ? ಇಲ್ಲಮ್ಮ, ನಾನು ನೋಡಲೇ ಇಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ತಡಿ, ಚಾರ್ಜ್ ಹಾಕ್ತೇನೆ. ಅನು, ಯಾರ್ದಮ್ಮ ಫೋನ್ ಬಂದಿದ್ದು? ಕಂಪ್ನಿಯವರಮ್ಮ.
ಹೇಗಾದರೂ ಮಾಡಿ ಯಾಕೊಂದು ಮೆಸೇಜ್ ಕೂಡ ಮಾಡಿಲ್ಲ. ಬಹುಶಃ ನಾನು ಹೇಗೆ ಯೋಚನೆ ಮಾಡ್ತಿದ್ದೀನೋ ಅನನು ಹಾಗೆ ಯೋಚನೆ ಮಾಡ್ತಿದ್ರೆ. ಗುಡ್ ಮಾರ್ನಿಂಗ್. ಏನಿದು ಕೈಯಲ್ಲಿ? ಟಿಫಿನ್ ಬಾಕ್ಸ್. ತಿನ್ನಮ್ಮ. ಸರಿ ಸರ್. ಪ್ರೀತಿ, ನಂಬಿಕೆ ಅನ್ನೋ ಗಾಲಿಗಳ ಮೇಲೆ ಜೀವನ ಬ್ಯಾಲೆನ್ಸ್ ಮಾಡೋದು ನಿನ್ನಿಂದ ಕಲಿಬೇಕು. ದೊಡ್ಡ ಲಕ್ಸುರಿ ಕಾರ್ನು ಓಡಿಸೋಕ್ಕೆ ಧೈರ್ಯ ತುಂಬ ಮೊದಲನೇ ಗುರು ನೀನು. ನಾನು ಕಳ್ಕೊಂಡ ಹಳೆ ದಿನಗಳು, ನೆನಪುಗಳು, ಪ್ರೀತಿ ಎಲ್ಲನೂ ಒಂದೊಂದಾಗಿ ನೆನಪಿಗೆ ತಂದ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಪ್ಲೀಸ್ ಹೆಲ್ಪ್ ಮೀ.
No, it'll take a little longer. Yeah, I'll just email you. I'll call you back. ಅಷ್ಟೊಂದು ಕಾರ್ಗಳಿದ್ರು ಇವ್ರು ಸೈಕಲಲ್ಲಿ ಹೋಗ್ತಿದಾರಲ್ಲ, ಅದು ಯಾವುದು ಸೆಕ್ಯೂರಿಟಿ ಇಲ್ಲದೆ. ಇಂಟ್ರೆಸ್ಟಿಂಗ್ ವ್ಯಕ್ತಿ. ಕೋಟಿಗಳಿದ್ರು ಸಿಂಪಲ್ ಆಗಿರೋ ಇವ್ರು ಒಂಥರದ ಎಕ್ಸ್ಟ್ರೀಮ್ ಆದರೆ ಅಪ್ಪನ ಮಾತಿಗೋಸ್ಕರ ಗಂಡನ್ನೇ ಬಿಟ್ಟೋಗಿರೋ ಅನು ಇನ್ನೊಂಥರದ ಎಕ್ಸ್ಟ್ರೀಮ್. ಇಬ್ರು ಹೀಗೆ ಆಡಿದ್ರೆ ಜೊತೆಯಾಗಿ ಜೀವನ ಮಾಡೋದು ಹೇಗೆ? ಹೆಲೋ ಅನು, ಜಸ್ಟ್ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಯೋಚಿಸ್ತಿದ್ರಾ ಅಥವಾ ಬೈಕೋತಾ ಇದ್ರಾ? ಅಯ್ಯೋ, ನಾನು ಯಾಕೆ ಬೈಕೊಳ್ಳಿ? ನಿಮಗೆ ಇಷ್ಟ ಇದೆಯೋ ಇಲ್ವೋ ಅಂತಲೂ ಕೇಳಿದೆ. ನಾನು ನಿಮ್ಮನ್ನು ಅಲ್ಲೇ ಬಿಟ್ಟು ಬಂದನಲ್ಲ, ಅದಕ್ಕೆ. ಅಯ್ಯೋ, ಹಾಗೇನೂ ಇಲ್ಲ. ನಾನು ಮನ್ಸಾರೆ ಒಪ್ಕೊಂಡೇ ಇಲ್ಲಿದ್ದೀನಿ. ಅಲ್ಲೆಲ್ಲ ಓಕೆನಾ? ನೀವು ಆರಾಮಾಗಿ ರೀಚ್ ಆದ್ರಾ? ಅಂಕಲ್ ಹೇಗಿದ್ದಾರೆ? ಹಾಂ ಆರಾಧನಾ ಅವರೇ, ಅಪ್ಪ ಚೆನ್ನಾಗಿದ್ದಾರೆ. ನಾನು ಅವ್ರ ಜೊತೆಗಿದ್ದೀನಿ ಅಂದಮೇಲೆ ಈಸ್ ಫೈನ್. ಅಲ್ಲೆಲ್ಲ ಓಕೆನಾ? ಮನೇಲಿ ಎಲ್ಲರೂ ಹೇಗಿದ್ದಾರೆ? ನೀವಿಲ್ಲದೆ ಇರೋ ಮನೆ ಓಕೆ ಆಗಿರೋಕೆ ಹೇಗೆ ಸಾಧ್ಯ ಅನು? ನನಗೆ ತುಂಬ ಖಾಲಿ ಅನಿಸ್ತಾ ಇದೆ. ಇನ್ನು ಮಿಕ್ಕವ್ರಿಗೆ ಹೇಗೆ ಅನಿಸ್ಬೇಡ. ಹಲೋ ಅನು. ಹಾಂ ಆರಾಧನಾ ಅವರೇ, ನೀವು ಬೇಜಾರು ಮಾಡ್ಕೊಂಡ್ರಾ? ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಪ್ಲೀಸ್ ಆರಾಧನಾ ಅವರೇ, ನೀವು ಹೀಗೆಲ್ಲ ಮಾತಾಡಿ ನನಗೆ ಗಿಲ್ಟ್ ಫೀಲ್ನ ಕೊಡಬೇಡಿ. ನೋಡಿ, ಮನೇಲಿ ಎಲ್ಲರೂ ಹೇಗಿದ್ದಾರೆ, ಅಲ್ಲಿ ಏನಾಗ್ತದೆ ಅನ್ನೋದನ್ನು ನೀವೆಲ್ಲ ನನಗೆ ಹೇಳಬೇಕು. ನನಗೆ ಸಿಗ್ತೀರಾ? ಎಲ್ಲಿ ಸಿಗೋದು? ನೀವೊಂದು ಕೆಲಸ ಮಾಡಿ, ಆಫೀಸ್ಗೆ ಬನ್ನಿ. ನಾನು ಹೊರಗೆಲ್ಲಾದರೂ ಹೋಗಬೇಕು ಅಂದರೆ ಮನೇಲಿ ಹೇಳಬೇಕಾಗತ್ತೆ. ಏನೇನೋ ಹೇಳಿ ಬರೋ ಬದಲು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಬರ್ತೀನಿ. ನೀವು ಅಲ್ಲೇ ಬನ್ನಿ, ಅಲ್ಲೇ ಸಿಗೋಣ. ಓಕೆ, ನಾವಲ್ಲೇ ಸಿಗೋಣ. ಚಾಯ್ ಚಾಯ್ ಗರಂ ಚಾಯ್, ಶುಂಠಿ ಚಾಯ್, ಶುಂಠಿ ಚಾಯ್. ಲ ಮಗ, ಬಂಗಾರ ಬಂಗಾರ. ಅನು, ಓ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಗ. ಎಲ್ಲಿ ಮಗ? ಬಿಸಿ ಬಿಸಿ ಶುಂಠಿ ಟೀ ಮಾಡ್ಕೊಂಡು ಮನೆಯೆಲ್ಲ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ನೀನು. ತಗೋ. ಥ್ಯಾಂಕ್ಸ್ ಅಪ್ಪ, ನೀವೇ ಮಾಡಿದ್ದ? ಸಖತ್ತಾಗಿದೆ. ಓಹೋ, ನಾನು ಮಾಡೋ ಟೀ ರುಚಿ ಇರಲ್ವಾ? ನಿಮ್ಮ ಅಪ್ಪ ಮಾಡಿಕೊಟ್ಟು ಟೀ ಕುಡ್ದೇನೆ ದಿನ ಶುರು ಮಾಡಬೇಕಾ? ಇಬ್ಬರು ಸುಮ್ಮನೆ ಟೀ ಕುಡಿದ್ರೆ ಸರಿ ಹೋಯ್ತು. ಅಮ್ಮ, ಸರಿಯಾಗಿ ಕೋಪ ಮಾಡಿಕೊಂಡು ಆಮೇಲೆ ಮಾತಾಡೋದನ್ನ ಕಲಿ. ನಿನ್ನ ಡೈಲಾಗು ನಮ್ಮಿಬ್ರ ಮೇಲೆ ವರ್ಕ್ ಆಗ್ತಿಲ್ಲ ಅಲ್ವಾ ಅಪ್ಪ? ಕರೆಕ್ಟ್ ಆಗಿರೋದೆ ಮಗ. ಯಾಕಪ್ಪ ಹಾಗೆ ನೋಡ್ತಿದ್ದೀರಾ? ಈ ನಗುನ ನೋಡಿ ಎಷ್ಟು ದಿನ ಆಗೋಗಿತ್ತು ಮಗ. ಏನಿಲ್ಲ, ಅಳಿಯಂದ್ರ ಮನೇಲೂ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ತಿದ್ಲು ಅಲ್ವೇನೆ? ಒಳ್ಳೆ ಕೀ ಕೊಟ್ಟು ರೋಬೋಟ್ ತರ ನಗ್ತಿದ್ಲು. ಮಗಳೇ, ನೀನ್ ಇಲ್ಲೇ ಫ್ರೀ ಆಗಿ ಹಾಯಾಗಿ ಯಾವಾಗ್ಲೂ ನಕ್ಕೊಂಡಿರು ಮಗ. ಸ್ವಲ್ಪ ಮೆತ್ತಿಗೇಳು. ಯಾರು ನಗ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ಹುಚ್ಚಿಡ್ದಿದೆ ಅನ್ಕೋತಾರೆ. ಎಲ್ಲ ಹೆಣ್ಮಕ್ಳು ತವರಲ್ಲಿ ಹೀಗೆ ಇರೋದು. ಇದನ್ನ ನೀನೇನೇನೋ ಅನ್ಕೊಂಡು ಅಳಿಯಂದ್ರ ಮನೇಲಿ ಮಗಳು ಖುಷಿಯಾಗಿರ್ಲಿಲ್ಲ ಅಂತ ಅನ್ಕೋಬೇಡ. ಹೊಟ್ಟೆ ಉರಿ ಕಣಮ್ಮ ಅವಳಿಗೆ. ನೀನು ಪುಟ್ಟ ಮಗುವಾಗಿದ್ದಾಗ ತೊದಲ್ತಾ ಅಪ್ಪ ಅಪ್ಪ ಅಂತಿದ್ರೆ ನಿನ್ನ ಹತ್ರ ಬಂದು ಅಮ್ಮ ಅನ್ನು ಅಂತ ಅನ್ನೋಳು ಎಲ್ಲದಕ್ಕೂ ಕೊಂಕು ಹಿಡಿದು. ಅಪ್ಪ, ನಾವು ಒಂದು ಕೆಲಸ ಮಾಡೋಣ. ನಾವು ಬೇರೆ ಅಮ್ಮನ ತಂದ್ಬಿಡೋಣ. ನೀನ್ ಹೇಳಿದ್ಮೇಲೆ ಯಾರು ಬಂದು ತಡೆದ್ರು ಏನು ಮಾಡಕ್ಕಾಗಲ್ಲ. ಮದ್ವೆ ಆಗ್ಬಿಡೋದೆ ಅತ್ತಗೆ. 20 ವರ್ಷದ ನವ ತರುಣ ಈಗ ಮದುವೆ ಮಾಡಕ್ಕೆ. ನಾನ್ ಚೆನ್ನಾಗಿದ್ದೀನಿ ಅಂತ ಹೊಟ್ಟೆ ಉರಿ ಕಡೆ ನಿನಗೆ. ಹೌದಪ್ಪ, ಉರಿಬೇಕಾದ್ದೆ. ಅಪ್ಪ,
ಹೆಂಡತಿ ಮಾತಾಡಿದ್ರೆ ಕೊಂಕು, ಮಗಳು ಮಾತಾಡಿದ್ರೆ ಮುದ್ದು ಅಂತ ಎಲ್ಲರೂ ಹೇಳ್ತಾರಲ್ಲ, ಅದು ನಿಜಾನಾ ಅಪ್ಪ? ಎಲ್ಲ ಅಪ್ಪಂದ್ರು ಹಾಗೆ ಇರ್ತಾರಾ? ನಿಜನೇ ಕಣೆ, ನಮ್ಮನೇಲೂ ದಿನ ಆಗಲ್ವಾ? ಅಪ್ಪನ ಮುದ್ದಿಂದ ಕೊಬ್ಬೋ ಭಾಗ್ಯ ಬಹುಶಃ ನನ್ನ ಮಗುಗೆ ಇಲ್ಲ ಅಂತ ಅನ್ಸುತ್ತೆ.